ನಮಸ್ಕಾರ ವೀಕ್ಷಕರೇ. ಒಂದು ಸಮಾಜದಲ್ಲಿ ಸೃಷ್ಟಿಯಾಗುವ ಬಿಕ್ಕಟ್ಟನ್ನು ಎದುರಿಸಲು ಹೊಸ ತತ್ವಗಳು, ಸಿದ್ಧಾಂತಗಳು, ರಾಜಕೀಯ ವಿಚಾರಧಾರೆಗಳು, ವೈಜ್ಞಾನಿಕ ಸಂಶೋಧನೆಗಳು ಹುಟ್ಟಿಕೊಂಡು ಸಮಾಜವನ್ನು ಮುನ್ನಡೆಸುತ್ತಾ ಬಂದಿದೆ. ಈಗ ಮಧ್ಯಪ್ರಾಚ್ಯದಲ್ಲಿ ನಡೆದಿರುವ ಘೋರ ಯುದ್ಧದ ಪ್ರತಿಕೂಲ ಪರಿಣಾಮ ಪ್ರಪಂಚದ ಎಲ್ಲ ದೇಶಗಳ ಮೇಲೂ ನಡೆದಿದೆ. ಅಮೆರಿಕದ ಬಂಡವಾಳಶಾಹಿ ವ್ಯವಸ್ಥೆಯು ತನ್ನ ಉಳಿವಿಗಾಗಿ, ಮೇಲ್ಮೈಗಾಗಿ ಸಾಮ್ರಾಜ್ಯಶಾಹಿ ನೀತಿಯನ್ನು ಅನುಸರಿಸುತ್ತಾ ಬಂದಿರುವುದೇ ಎರಡನೇ ಮಹಾಯುದ್ಧದ ನಂತರ ನಡೆದ ಬಹುತೇಕ ಯುದ್ಧಗಳಿಗೆ ಕಾರಣ ಎನ್ನುವುದು ರಾಜಕೀಯ ಪ್ರಜ್ಞೆ ಇರುವ ಎಲ್ಲರಿಗೂ ಗೊತ್ತಿರುವ ಸಂಗತಿ. ಇರಾನ್ನ ತೈಲದ ಮೇಲೆ ಕಣ್ಣಿರುವ ಅಮೆರಿಕವು ಇಸ್ರೇಲ್ ಜೊತೆಗೂಡಿ ಅಣುಬಾಂಬ್ ತಯಾರಿಯ ನೆಪ ಹೇಳಿ ಇರಾನಿನ ವಿಜ್ಞಾನಿಗಳು, ಮಿಲಿಟರಿ ಅಧಿಕಾರಿಗಳು ಹಾಗೂ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿಯವರನ್ನು ಹತ್ಯೆ ಮಾಡಿದ ನಂತರ ಮಧ್ಯಪ್ರಾಚ್ಯದಲ್ಲಿ ಸೃಷ್ಟಿ ಆಗಿರುವ ಭಯಾನಕ ಸನ್ನಿವೇಶವು ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಭಾರತದ ರೈತರು, ಉದ್ದಿಮೆದಾರರು, ವ್ಯಾಪಾರಸ್ಥರು, ಹೋಟೆಲ್ ಮಾಲೀಕರು ಹಾಗೂ ಕಾರ್ಮಿಕರು, ಅಡುಗೆ ಅನಿಲ ಬಳಕೆದಾರರು, ರಿಕ್ಷಾ ಚಾಲಕರು ಹಾಗೂ ಲಾರಿ ಮಾಲೀಕರು, ಹೀಗೆ ಪ್ರತಿಯೊಬ್ಬ ಪ್ರಜೆಯೂ ಒಂದಿಲ್ಲೊಂದು ಸಮಸ್ಯೆ ಅನುಭವಿಸುವಂತಾಗಿದೆ. ಈ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಡೀಸೆಲ್, ಪೆಟ್ರೋಲ್, ನೈಸರ್ಗಿಕ ಅನಿಲಕ್ಕಾಗಿ ಬೇರೆ ದೇಶಗಳ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳುವ ಕುರಿತು ನಮ್ಮ ಸರ್ಕಾರಗಳು ಚಿಂತಿಸಿವೆ. ತಜ್ಞರು ಸಲಹೆಗಳನ್ನೂ ನೀಡುತ್ತಿದ್ದಾರೆ. ಯುರೋಪ್ ಮಾದರಿಯ ಯಂತ್ರಾಧಾರಿತ ನಾಗರಿಕತೆಯು ಎಷ್ಟು ಅಪಾಯಕಾರಿಯಾದುದು ಹಾಗೂ ನಿಸರ್ಗ ವಿರೋಧಿಯಾದುದು ಎಂಬುದನ್ನು ಹತ್ತಿರದಿಂದ ಕಂಡಿದ್ದ ಮೋಹನ ಕರಮಚಂದ ಗಾಂಧಿಯವರು 1909 ಹೊತ್ತಿನಲ್ಲಿ ಇಂಗ್ಲೆಂಡಿನಿಂದ ದಕ್ಷಿಣ ಆಫ್ರಿಕಾಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಅವಧಿಯಲ್ಲಿ ಹಿಂದೂ ಸ್ವರಾಜ್ ಎಂಬ ಕಿರುಹೊತ್ತಿಗೆ ಬರೆದು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ಆಯಾಮವನ್ನು ನೀಡಿದ್ದರು. ಗಾಂಧಿ ಚಿಂತನೆಗಳ ಫಲವಾಗಿಯೇ ಚರಕದೊಂದಿಗೆ ಖಾದಿ ಆಂದೋಲನ ನಡೆಯಿತು. ಉಪ್ಪಿನ ಸತ್ಯಾಗ್ರಹ ಮತ್ತು ಅಸಹಕಾರ ಚಳುವಳಿಯು ತೀವ್ರಗೊಂಡಿತು. ಪರಾವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳುವ ದೃಷ್ಟಿಯಿಂದಲೋ ಗಾಂಧೀಜಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಮುಂದಿಟ್ಟರು. ಆದರೆ ಸ್ವಾತಂತ್ರ್ಯ ನಂತರ ಆಡಳಿತ ನಡೆಸಿದ ಕಾಂಗ್ರೆಸ್ ನಾಯಕರಿಗೆ ಹಾಗೂ ಅಧಿಕಾರಶಾಹಿಗೆ ಗಾಂಧಿ ಚಿಂತನೆಗಳು ಪುರಾತನ ಕಾಲದ ಹಳಹಳಿಕೆಯಾಗಿ ಕಂಡಿತು. ಇವರೆಲ್ಲ ಪಶ್ಚಿಮದ ಪ್ರಭಾವದಿಂದ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತರಲಾರಂಭಿಸಿದರು. ಬೃಹತ್ ಕೈಗಾರಿಕೆಗಳು, ಬೃಹತ್ ನೀರಾವರಿ ಯೋಜನೆಗಳು, ಅದಕ್ಕೆ ಪೂರಕವಾದ ಶಿಕ್ಷಣ ನೀತಿ, ಎಲ್ಲದರ ಮೇಲೂ ಯುರೋಪ್ ಪ್ರಭಾವ ಆಯಿತು. ಪರಿಣಾಮವಾಗಿ ವಸ್ತುಗಳ ಹಾಗೂ ತಂತ್ರಜ್ಞಾನ ಇಂಧನಕ್ಕಾಗಿ ವಿದೇಶಗಳ ಅವಲಂಬನೆ ಹೆಚ್ಚಾಗುತ್ತಾ ಹೋಯಿತು. ರೈತರು ಬೇಡ ಎಂದರೂ ಕೃಷಿಯಲ್ಲಿ ಗೊಬ್ಬರಗಳು ಹಾಗೂ ಔಷಧಿಗಳ ಹೆಸರಿನಲ್ಲಿ ರಾಸಾಯನಿಕ ವಿಷಗಳು ಮಣ್ಣು ಮತ್ತು ನೀರನ್ನು ಸೇರಿದವು. ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಿಜೆಪಿ ಸರ್ಕಾರದ ಮೇಲಂತೂ ಕೃಷಿ ಕಾರ್ಮಿಕರು, ಎಲ್ಲ ಬಡಜನರ ಅಡುಗೆ ಅನಿಲ ಬಳಕೆದಾರರು ಈಗ ಮಧ್ಯಪ್ರಾಚ್ಯದ ಯುದ್ಧ ಆರಂಭ ಆದ ನಂತರ ಅಡುಗೆ ಅನಿಲದ ಸರಬರಾಜಿನಲ್ಲಿ ವ್ಯತ್ಯಾಸ ಉಂಟಾಗಿರುವ ಕುರಿತು ಎಲ್ಲರೂ ಬೊಬ್ಬೆ ಹೊಡೆಯುತ್ತಿದ್ದಾರೆ. ಆಶ್ಚರ್ಯವೆಂದರೆ ಎಲ್ಲರೂ ಗ್ಯಾಸ್ ಬೇಕು, ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು ಎಂದು ಹೇಳುತ್ತಿದ್ದಾರೆ ಹೊರತು ಯುದ್ಧ ನಿಲ್ಲಿಸಲು ತಮ್ಮ ಒಕ್ಕೂಟ ಸರ್ಕಾರ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಗಟ್ಟಿಯಾದ ದನಿ ಎತ್ತಬೇಕೆಂದು ಯಾರೂ ಹೇಳುತ್ತಿಲ್ಲ. ನಾವೀಗ ಗಾಂಧಿ ಹೇಳಿದ ಗ್ರಾಮ ಸ್ವರಾಜ್ಯದ ವ್ಯವಸ್ಥೆಗೆ ಮರಳುವುದು ಅನಿವಾರ್ಯವಾಗಿದೆ. ಇದಕ್ಕಾಗಿ ಪ್ರತಿಯೊಂದು ಗ್ರಾಮವೂ ಗ್ರಾಮ ಸರ್ಕಾರಗಳನ್ನು ಆರಿಸಿಕೊಳ್ಳಬೇಕು. ಗ್ರಾಮಸ್ಥರು ಸೇರಿ ಯಾವ ಯಾವ ವಿಚಾರಗಳಲ್ಲಿ ಗ್ರಾಮ ಸ್ವಾವಲಂಬಿ ಆಗಬಹುದೆಂದು ಪಟ್ಟಿ ಮಾಡಬೇಕು. ಆಹಾರ ಧಾನ್ಯಗಳ ವಿಚಾರದಲ್ಲಿ ಎಣ್ಣೆಕಾಳು, ಹಣ್ಣು, ತರಕಾರಿ ಬೀಜಗಳು, ಔಷಧೀಯ ಸಸ್ಯಗಳು, ಗೋಬರ್ ಗ್ಯಾಸ್, ಸೋಲಾರ್ ವಿದ್ಯುತ್, ಅಡುಗೆ ಎಣ್ಣೆ, ಬೆಲ್ಲ, ಮರಮಟ್ಟು, ಕಟ್ಟಡ ನಿರ್ಮಾಣ, ಹತ್ತಿ ಬೆಳೆ, ಬಟ್ಟೆ ಉತ್ಪಾದನೆ, ಸೋಲಾರ್ ವಿದ್ಯುತ್ ಚಾಲಿತ ವಾಹನಗಳು, ನೀರೆತ್ತುವ ಪಂಪುಗಳು, ಹೀಗೆ ಹಲವು ವಿಷಯಗಳಲ್ಲಿ ಸ್ವಾವಲಂಬಿ ಆಗುವ ಕುರಿತು ಪ್ರಯೋಗ ಆರಂಭಿಸಬಹುದು. ಮನುಷ್ಯ ಕಾಲು ನಡಿಗೆಯಲ್ಲಿ ಬೆಳಗ್ಗೆ ಹೊರಟು ಸಂಜೆ ಊರಿಗೆ ವಾಪಸ್ಸು ಬರುವುದರೊಳಗೆ ಮನುಷ್ಯನ ಮೂಲಭೂತ ಅಗತ್ಯಗಳು ಉತ್ಪಾದನೆ ಆಗಬೇಕೆಂದು ಗಾಂಧೀಜಿ ಪ್ರತಿಪಾದಿಸಿದ್ದರು. ಗ್ರಾಮ ಸ್ವಾವಲಂಬನೆ ಆದ ನಂತರ ಒಂದು ಜಿಲ್ಲೆ ಯಾವ ಯಾವ ವಿಚಾರಗಳಲ್ಲಿ ಸ್ವಾವಲಂಬಿ ಆಗಬಹುದು ಚಿಂತಿಸಬೇಕು. ಉದಾಹರಣೆಗೆ ಹಾಸನ ಜಿಲ್ಲೆಗೆ ಬೇಕಾಗುವ ಅಕ್ಕಿಯನ್ನು ನಾವು ಛತ್ತೀಸ್ಗಢದಿಂದ ತರಿಸಿಕೊಳ್ಬೇಕೇ? ಗೋಧಿಯನ್ನು ಸಾವಿರಾರು ಕಿಲೋಮೀಟರ್ ದೂರದ ಪಂಜಾಬಿನಿಂದ ತರಿಸಬೇಕಾದ ಅಗತ್ಯ ಇದೆಯೇ? ಒಂದು ಜಿಲ್ಲೆಗೆ ಅಗತ್ಯವಾದ ಎಲ್ಲ ಆಹಾರ ಪದಾರ್ಥಗಳನ್ನು ಆಯಾ ಜಿಲ್ಲೆಯಲ್ಲೇ ಬೆಳೆದುಕೊಳ್ಳಲು ಸಾಧ್ಯ ಇಲ್ಲವೇ? ಪಂಜಾಬ್ ಮತ್ತು ಛತ್ತೀಸ್ಗಢದಂತಹ ದೂರದ ರಾಜ್ಯಗಳಿಂದ ತರಿಸಲು ಹೀಗೆ ವಾಹನಗಳಲ್ಲಿ ಉರಿಸುವ ಡೀಸೆಲ್ ಉಳಿಸಬಹುದಲ್ವೇ? ರಾಜ್ಯ ಮತ್ತು ದೇಶ
ಪರಾವಲಂಬನೆಯನ್ನು ತಪ್ಪಿಸಲು ಯೋಜನೆಗಳನ್ನು ರೂಪಿಸಬೇಕು. ಮುಖ್ಯವಾಗಿ ಡೀಸೆಲ್, ಪೆಟ್ರೋಲ್ ಮತ್ತು ಅಡುಗೆ ಅನಿಲಗಳ ಪರಾವಲಂಬನೆ ನಿಲ್ಲಲೇಬೇಕು. ಭಾರತದ 6 ಲಕ್ಷ ಹಳ್ಳಿಗಳು ಇತ್ತ ಗಮನ ಹರಿಸಲು ಒಕ್ಕೂಟ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ಹಳ್ಳಿಯಲ್ಲೂ ಗ್ರಾಮ ಸರ್ಕಾರಗಳನ್ನು ಅಸ್ತಿತ್ವ ತರಲು ಕಾರ್ಯಾರಂಭ ಮಾಡಬೇಕು. ದುರಂತವೆಂದರೆ ಅಧಿಕಾರ ವಿಕೇಂದ್ರೀಕರಣ ಆಗುವುದು ಶಾಸಕರಿಂದ ಮೇಲ್ಪಟ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳಿಗೆ ಇಷ್ಟ ಇಲ್ಲ. ಏಕೆಂದರೆ ಪ್ರಜೆಗಳು ಇವರನ್ನು ಪ್ರತಿಯೊಂದು ವಿಚಾರದಲ್ಲೂ ಅವಲಂಬಿಸಿರಬೇಕು. ಪರಾವಲಂಬನೆಯಲ್ಲಿ ಇವರಿಗೆ ಲಾಭ ಇದೆ, ಅಧಿಕಾರ ಮತ್ತು ಹಣ ಇದೆ. ಇಂತಹ ಸ್ವಾರ್ಥ ತುಂಬಿದ ನಾಯಕರು ಇರುವ ತನಕ ಒಂದು ಹಳ್ಳಿ, ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ ಸ್ವಾವಲಂಬಿ ಆಗುವ ಕನಸು ಕಾಣಲು ಸಾಧ್ಯವೇ? ಒಂದು ಸರಳ ಉದಾಹರಣೆ ನೀಡಬೇಕೆಂದರೆ, ರಾಜ್ಯದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಅವಧಿ ಮುಗಿದು 6 ವರ್ಷ ಆದರೂ ಚುನಾವಣೆ ನಡೆದಿಲ್ಲ. ಲೋಕಸಭೆ ಹಾಗೂ ವಿಧಾನಸಭೆಗಳಿಗೆ ಚುನಾವಣೆಗಳು 6 ವರ್ಷ ನಡೆಯದಿದ್ದರೆ ಇದೇ ರಾಜಕಾರಣಿಗಳು ಸಮ್ಮತಿಸುತ್ತಾರೆಯೇ? ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.